ನಮಸ್ತೆ ಸರ್. ನಮಸ್ಕಾರ. ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು ನಿಮ್ಮದು? ನಮ್ಮದು ಮಹದೇಶ್ವರ ಪ್ಯಾಕೇಜ್ ಟೂರ್ ಅಂತ ಚಾಮರಾಜಪೇಟೆ 3rd ಮೈನಲ್ಲಿ ನಮ್ಮ ಬಜಾರ್ ಸ್ಟ್ರೀಟಲ್ಲಿ ಆಫೀಸ್ ಇದೆ ನಮ್ಮದು. ಓಕೆ. ನಮ್ದು ಏನು ಅಂತ ಅಂದ್ಬಿಟ್ಟು ಹೇಳಿದ್ರೆ, ನಾವು ತುಂಬ ಮಿಡಲ್ ಕ್ಲಾಸ್ ಪೀಪಲ್ನ ಮೈಂಡಲ್ಲಿ ಇಟ್ಕೊಂಡು ಇದನ್ನು ನಾವು ಮಾಡೋದು. ಕಡಿಮೆ ಬಜೆಟ್ ಟೂರ್ ಮಾಡೋದು. ಒಳ್ಳೆ AC ಬಸ್ ಇರುತ್ತೆ. ಆಮೇಲಿಂದ ನಮಗೆ ಒಳ್ಳೆ ಅಕಾಮಿಡೇಷನ್ ಕೊಡ್ತೀವಿ, ರೂಮ್ ಅಕಾಮಿಡೇಷನ್ ಕೊಡ್ತೀವಿ. ಅದು 4 ದಿನ ಪ್ಯಾಕೇಜ್ ಇರುತ್ತೆ. ಹೋಗ್ತಾ ಬರ್ತಾ ಫ್ಲೈಟ್ ಇರುತ್ತೆ. ಅಲ್ಲಿಂದ ಪ್ರಯಾಗ್ರಾಜು, ಕಾಶಿ, ಅಯೋಧ್ಯ 3 ಪ್ರೋಗ್ರಾಮ್ ಇರುತ್ತೆ. ಅದಾದ ನಂತರ ನಮ್ಮ ಇನ್ನೊಂದು ಏನಂದರೆ 7 ಡೇಸ್ ಅಂದರೆ 7 ದಿನ ಪ್ರೋಗ್ರಾಮ್ ಇರುತ್ತೆ. 7 ದಿನ ಅಷ್ಟೇ. ಅದರಲ್ಲೂ ಅಪ್ ಆ್ಯಂಡ್ ಡೌನ್ ಫ್ಲೈಟ್ ಇರುತ್ತೆ. ಅಲ್ಲಿಂದ ಸೂಪರ್ ಡಿಲಕ್ಸ್ ಬಸ್ ಇರುತ್ತೆ, ಹೈಟೆಕ್ ಬಸ್ ಇರುತ್ತೆ, AC ಬಸ್ ಇರುತ್ತೆ. ಅದಾದ ನಂತರ ಅಲ್ಲಿಂದ ಊಟ ತಿಂಡಿನೂ ಅಷ್ಟೇ. ಬೆಳಗ್ಗೆ ಬೆಡ್ ಕಾಫಿ, ಟಿಫನ್ ಕಾಫಿ, ಮಧ್ಯಾಹ್ನ ಊಟ ನಮ್ಮ ಮೈಸೂರು ಬೆಂಗಳೂರು ಪದ್ಧತಿಯಲ್ಲಿ ಇರುತ್ತದು. ಆಮೇಲಿಂದ ಇದನ್ನು ರೇಟು ಅಷ್ಟೇ. ಇದು ಒಂದು 26,000 ಹಾಕ್ಕೊಂಡಿದ್ದೀವಿ, ಇನ್ನೊಂದು ಬಂದು 35,000 ಹಾಕ್ಕೊಂಡಿದ್ದೀವಿ. ಇದು ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ನಿಮಗೆ ನಮ್ಮ ಜೊತೆ ಬಂದಿರೋರು ಅವ್ರದ್ದು ನಿಮಗೆ ಕ್ಲಿಪ್ ಹೇಳ್ತಾರೆ. ಅವರು ನಮ್ಗೆ ಯಾವ ಥರ ಕರ್ಕೊಂಡೋಗಿದ್ರು ಕರ್ಕೊಂಬಂದು ಅಂತ ಅವರು ಹೇಳ್ತಾರೆ. ನಿಮಗೆ ಅವ್ರನ್ನೂ ಒಂದು ಮಾತು ಕೇಳಿ, ನಿಮಗೆ ಎಲ್ಲ ಗೊತ್ತಾಗುತ್ತೆ. ನಮಸ್ಕಾರ, ನಾನು ಮಟ್ಟಿ ರಾಮಚಂದ್ರ ರಾವ್ ಅಂತ. ಈ ಚಾಮರಾಜಪೇಟೆಯಲ್ಲಿರುವಂತಹ ಈ ಮಹದೇಶ್ವರ ಟೂರ್ಸ್ ಆ್ಯಂಡ್ ಪ್ಯಾಕೇಜ್ ಅಂತ ಇವರು ಏನು ಇದ್ದಾರೆ, ಉತ್ತಮವಾದಂತಹ ಒಂದು ಪ್ರಯಾಣವನ್ನು ಜನಸಾಮಾನ್ಯರಿಗೆ ಮುಟ್ಟಿಸ್ತಾರೆ. ಆದಷ್ಟು ರೂರಲ್ ಏರಿಯಾಕ್ಕೆಲ್ಲ ಹೋಗಿ ಅವರಿಗೆ ತಾವು ಹೋಗುವಂತಹ ಆ ಮಾಹಿತಿಯ ಪ್ಯಾಂಪ್ಲೆಟನ್ನು ಕೊಡ್ತಾರೆ. ಇವರ ಈ ಟೂರಲ್ಲಿ ನಾನು ರಾಜಸ್ಥಾನ ಮತ್ತು ಗುಜರಾತಿಗೆ ಹೋಗಿದ್ದೆ. ಎಷ್ಟು ದಿನ ಪ್ರವಾಸ ಹೋಗಿದ್ರಿ ಸರ್ ಅಲ್ಲಿ? ಅದು 14 ದಿವಸ ಆಗಿತ್ತು ಟೋಟಲ್. ಸರ್ ನಾನು ನಮಸ್ಕಾರ, ಪ್ರಕಾಶ್ ಅಂದ್ಬಿಟ್ಟು ಮಹದೇಶ್ವರ ಪ್ಯಾಕೇಜ್ ಟೂರ್ಸಿಂದ ಪ್ರತಿ ಕಡೆಯಿಂದ ನಾನು. ಸರ್ ನಮ್ಮಲ್ಲಿ ಏನಂದರೆ ಪ್ರತಿ ತಿಂಗಳು ಅಸ್ಸಾಮು, ಗುವಾಹಟಿ, ಮೇಘಾಲಯ ನಾವು ಪ್ರತಿ ತಿಂಗಳು ಅರೇಂಜ್ ಮಾಡಿದ್ದೀವಿ. ಒಂದು 4 ದಿವಸ ಪ್ರೋಗ್ರಾಮು, ಒಂದು 7 ದಿನ ಪ್ರೋಗ್ರಾಮ್ ಒಂದು ಬರುತ್ತೆ. ಅದು ಬಿಟ್ಟು ಈಗ ನೇಪಾಳ ಸ್ಟಾರ್ಟ್ ಮಾಡಿದ್ದೀವಿ. ಪ್ರತಿ ತಿಂಗಳು ನೇಪಾಳ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ನೇಪಾಳದ್ದು 13 ದಿವಸ ಪ್ರೋಗ್ರಾಮ್ ಬರುತ್ತೆ. ಅಯೋಧ್ಯ, ಸೊನಾಲಿ ಬಾರ್ಡರ್, ಕಠ್ಮಂಡು, ಪೋಖ್ರಾ, ಮುಕ್ತಿನಾಥ್ ಮತ್ತು ವಾಪಸ್ ನಾವು ಜನಕ್ಪುರ್ ನೋಡಿಕೊಂಡು ಮತ್ತು ಗಯಾ ನೋಡಿಕೊಂಡು ಇಲ್ಲಾಂದರೆ ಹೊಸದಾಗಿ ಇನ್ನೊಂದು ಹ್ಯಾಡ್ ಮಾಡೋಣ ಅಂತಿದ್ದೀವಿ. ಬೈದ್ಯನಾಥ್ ಟೆಂಪಲ್ ಅಂತ ಯಾರೂ ಹಾಕಿಲ್ಲ ಇಡೀ ಬೆಂಗಳೂರಿನಲ್ಲಿ. ಬೈದ್ಯನಾಥ್ ಟೆಂಪಲ್ ನೋಡಿಕೊಂಡು ಕಾಶಿ ನೋಡಿಕೊಂಡು ಬೆಂಗಳೂರು ಬರೋಣ ಅಂತ ವಾಪಸ್ ಅಂದ್ಕೊಂಡಿದ್ದೀವಿ. ಇದು 13 ದಿವಸ ಪ್ರೋಗ್ರಾಮ್ ಇರುತ್ತೆ. ಇದರಲ್ಲಿ ಊಟ ತಿಂಡಿ ವ್ಯವಸ್ಥೆ, ಬಸ್ಸು, AC ಬಸ್ಸು, AC ರೂಮು. ಅದು ಇನ್ನೊಂದು ನೇಪಾಳಲ್ಲಿ ಏನಂದರೆ ಮೌಂಟೇನ್ಸ್ಗಳು ಇರೋದ್ರಿಂದ ಆಲ್ಮೋಸ್ಟ್ AC ನೆಸೆಟಿ ಇರಲ್ಲ. ಬಿಸಿಲು ಕಾಲ ಆದರೆ ನೆಸೆಟಿ ಇದ್ದರೆ ಬೇಕಾದ್ರೆ AC ಬಸ್ ನಾವು AC ರೂಮ್ ಕೊಡೋಣ ಅಂತ ನಾವು ಪ್ರೊವೈಡ್ ಮಾಡ್ತೀವಿ. ಏನು ತೊಂದರೆ ಇಲ್ಲ. AC ರೂಮು, ಊಟ ತಿಂಡಿ ವ್ಯವಸ್ಥೆ ಮತ್ತು ಬಸ್ ವ್ಯವಸ್ಥೆ, ಗೈಡ್ ಇರ್ತಾರೆ ಜೊತೆಗೆ. ನಮ್ಮಲ್ಲಿ ವಿಶೇಷ ಅಂದರೆ ಲೇಡೀಸ್ ಗೈಡ್ ಒಬ್ರು ಇರ್ತಾರೆ ಟೂರಲ್ಲಿ. ಪ್ರತಿ ಟೂರ್ ಆ್ಯಕ್ಚುಲಿ ಬೇರೆ ಟ್ರಾವೆಲ್ಸ್ಗಳಲ್ಲಿ ಯಾರು ಲೇಡೀಸ್ ಗೈಡ್ ಯಾರು ಇರಲ್ಲ. ನಮ್ಮಲ್ಲಿ ಮ್ಯಾನೇಜರ್ಗಳು ಯಾರು ಇರಲ್ಲ. ನಾವೇನು ಮಾಡ್ತೀವಿ, ಪ್ರತಿ ಟೂರಲ್ಲಿ ನಮ್ಮಲ್ಲಿ ಏನಿದೆ ನಮ್ಮದು ಅಸ್ಸಾಂ ಆಗಲಿ ಮತ್ತು ನೇಪಾಳ ಆಗಲಿ ಲೇಡೀಸ್ ಮ್ಯಾನೇಜರ್ ಇರ್ತಾರೆ ಟೂರಲ್ಲಿ. ಏನಕ್ಕೆ ಅಂದರೆ ಜೆಂಟ್ಸ್ ಇರ್ತಾರೆ, ಲೇಡೀಸ್ ಫ್ಯಾಮಿಲಿಗಳು ಬಂದಿರ್ತಾರೆ, ಆಮೇಲೆ ಸಿಂಗಲ್ ಒಬ್ಬರು ಬರ್ತಾರೆ, ವಯಸ್ಸಾದವ್ರು ಬಂದಿರ್ತಾರೆ. ಏನೋ ಅಕಸ್ಮಾತ್ ಏನೋ ಜ್ವರ ಆಯಿತು, ಏನಾಯಿತು, ಹೆಲ್ತ್ ಇಶ್ಯೂ ಆಯಿತು, ಲೇಡೀಸ್ ಮ್ಯಾನೇಜರ್ ನಮ್ಮ ಜೊತೆಗಿದ್ರೆ ಅವ್ರ ಹತ್ರ ಹೇಳ್ಕೊಬೋದು, ಈಸಿ ಆಗುತ್ತೆ ಟೂರ್ ಬಗ್ಗೆ. ಇದು ಪ್ರತಿ ತಿಂಗಳು ನಮ್ಮಲ್ಲಿ ಇರುತ್ತೆ. ಯಾರಕ್ಕೆ ಅಕಸ್ಮಾತ್ ಆಸಕ್ತಿ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮಹದೇಶ್ವರ ಪ್ಯಾಕೇಜ್ ಟೂರ್ಸ್ ಅಂದ್ಬಿಟ್ಟು ಚಾಮರಾಜಪೇಟೆಯಲ್ಲಿ ಇರೋದು. ನೋಡಿ, ನಾನು ಋಷಿಬೇಂದ್ರ ಸ್ವಾಮಿ ಅಂತ ಹೇಳ್ಬಿಟ್ಟು ನಾನು ನಿವೃತ್ತ ಶಿಕ್ಷಕ ಇದ್ದೀನಿ. ನಂದು ಚಿತ್ರದುರ್ಗ ಊರು. ನೀವು ಟ್ರಿಪ್ ಎಲ್ಲಿ ಹೋಗಿದ್ರಿ ಸರ್? ಗುಜರಾತ್ ಮತ್ತು ರಾಜಸ್ಥಾನ. ನಿಜವಾಗ್ಲೂ ಮಹದೇಶ್ವರ ಪ್ಯಾಕೇಜ್ ಟೂರ್ಸ್ ಏನಿದೆ, ಇವರು ಒಂದು ಸಾಮಾನ್ಯ ವರ್ಗದ ಜನರನ್ನ ಉದ್ದೇಶ ಇಟ್ಟುಕೊಂಡು ಅತಿ ಕಡಿಮೆಯ ದರದಲ್ಲಿ ಒಳ್ಳೆಯ ಸ್ಥಳಗಳನ್ನು, ಅದ್ಭುತವಾಗಿ ನೋಡಲೇಬೇಕಂತ ಸ್ಥಳಗಳು ನೋಡಿ. ನಮ್ಮ ಈ ಗುಜರಾತ್ ರಾಜಸ್ಥಾನ ಏನು ಹೇಳಿದ್ದೇನಲ್ಲ, ನಮ್ಮನ್ನು ರಸ್ತೆಯಲ್ಲೂ ಕರ್ಕೊಂಡು ಹೋದರು, ವಿಮಾನದಲ್ಲಿ ಕರ್ಕೊಂಡು, ಅಂದರೆ ಅದ್ರ ಜೊತೆಗೆ ಹಡಗಿನಲ್ಲಿ ಕರ್ಕೊಂಡ್ರು. ನೆಲ, ಜಲ, ವಾಯು ಯಾರೂ ಸಹ ಕಾಣದೇ ಇರ್ತಕ್ಕಂಥ, ಕೇಳದೇ ಇರ್ತಕ್ಕಂಥ, ಹೋಗಿ ನೋಡಿದ್ರೆ ಅದ್ಭುತ ಅನ್ನುವಂತಹ ಸ್ಥಳಗಳನ್ನು ಸಹ ಇವರು ತೋರಿಸಿದ್ದಾರೆ. ನೋಡಿ, ಇದರಲ್ಲಿ ಜಾಂಬುವಂಥ ಗುಹೆ ಕೇಳಿದ್ದೀವಿ, ಯಾರೂ ನೋಡಿಲ್ಲ. ಹೌದು. ಹಾಗೇನೆ ಈಗ ಫೆರ್ರಿ ಅಂದಾಕ್ಷಣ 4-4.25 ತಾಸು ಹಡಗಿನಲ್ಲಿ ನಾವು ಪ್ರಯಾಣ ಮಾಡಿ, ಹೇಗೋ ನಾವೇನು ಅಂದ್ಕೊಂಡು ಇಲ್ಲೆಲ್ಲೋ ಮಲ್ಪೆಯಲ್ಲಿ ಒಂದು ಅರ್ಧ ಗಂಟೆ ಆ ಬೀಚಿಗೆ ಕರ್ಕೊಂಡೋಗಿ ಬರೋಂಥದ್ದು, ಆ ಒಂದು ನಡುಗಡ್ಡೆ ಕರ್ಕೊಂಡು ಇರುತ್ತೆ. ಆದರೆ ಹಾಗಲ್ಲ, ನಿಜವಾದ ಒಂದು ಹಡಗಿನ ವ್ಯವಸ್ಥೆಯಲ್ಲೇ ಇವರು ಕರ್ಕೊಂಡು ಹೋಗಿಬಿಟ್ಟು ನಮ್ಮನ್ನು ತೋರಿಸ್ಕೊಂಡು ಬಂದಿರತಕ್ಕಂಥದ್ದು ಉಂಟು. ಅದಾದಮೇಲೆ ತನ್ನೊಟ್ಟು ಮಾತಾ ಅನ್ನುವಂಥ ಸ್ಥಳ, ಅದು ಇವತ್ತು ಪಾಕಿಸ್ತಾನ, ಇಂಡೋ ಪಾಕಿಸ್ತಾನದ ಬಾರ್ಡ್ರಲ್ಲಿ ಇರ್ತಕ್ಕಂಥದ್ದು. ಆ ದೇವಸ್ಥಾನದ ವಿಶೇಷ ಏನಂದರೆ ಆ ಸೈನಿಕರೇ ಆ ದೇವಸ್ಥಾನವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇಂತಹ ಒಂದು ಸ್ಥಳ ಮತ್ತು ಅದರ ಅರ್ಚಕರು ಸಹ ಅಲ್ಲಿಯ ನಿಜವಾದ ಸೈನಿಕರೇ ಆಗಿದ್ದಾರೆ. ಇದೆಲ್ಲ ನೋಡಿದ್ರೆ ನಮಗೆ ಹೆಮ್ಮೆ ಅನ್ನಿಸ್ತು, ಮತ್ತು ನಮಗೆಲ್ರಿಗೂ ಸಹ ಇಷ್ಟವಾಯಿತು, ಖುಷಿ ಆಯಿತು. ನಾವು ಮಹದೇಶ್ವರ ಪ್ಯಾಕೇಜ್ ಟೂರಿಂದ ಆರ್ಗನೈಸರ್ ಇದ್ದೀವಿ. ನನ್ನ ಹೆಸರು ರಮೇಶ್ ಅಂತೇಳಿ. 4 ದಿನ ಮತ್ತು 7 ದಿನ 10 ದಿನದ್ದು ಕಾಶಿ ಟ್ರಿಪ್ಗಳನ್ನ ನಾವು ಆಯೋಜಿಸಿದ್ದೀವಿ. ಅದರಲ್ಲಿ 4 ದಿನ ಮಾತ್ರ ಕಾಶಿ, ಅಯೋಧ್ಯ, ಪ್ರಯಾಗ್ರಾಜ್ 3 ಪ್ಲೇಸನ್ನ 4 ದಿವಸದಲ್ಲಿ ತೋರಿಸ್ಕೊಂಡು ಕರ್ಕೊಂಡು ಬರ್ತೀವಿ ಅವರನ್ನು. ಮತ್ತು 7 ಡೇಸಲ್ಲಿ
ಕಾಶಿ, ಅಯೋಧ್ಯ, ಪ್ರಯಾಗ್ರಾಜು, ಆಗ್ರಾ, ಮಥುರಾ, ಡೆಲ್ಲಿ ಇಷ್ಟನ್ನ ನಾವು ತೋರಿಸ್ಕೊಂಡು ಕರ್ಕೊಂಬರ್ತೀವಿ. ಮತ್ತು 10 ಡೇಸ್ದು ಒಂದಿದೆ. ಓಕೆ. ಲಾಸ್ಟ್ಗೆ ಹರಿದ್ವಾರ್, ಋಷಿಕೇಶ್ 7 ಡೇಸ್ಗೆ ಬದಲು ಒಂದು ಎಕ್ಸ್ಟ್ರಾ ಸೇರಿಸ್ಕೊಂಡು ಹರಿದ್ವಾರ್, ಋಷಿಕೇಶ್ ಸೇರಿಸ್ಕೊಂಡು 10 ದಿನ ಮಾಡ್ಕೊಂಬರ್ತೀವಿ. ಇದರಲ್ಲಿ ನಮ್ಮಲ್ಲೆಲ್ಲ ಒಳ್ಳೆ ಊಟ ತಿಂಡಿ, ರೂಮ್ ವ್ಯವಸ್ಥೆ, ಹೋಗ್ತಾ ಬರ್ತಾ ಫ್ಲೈಟು ಈ ವ್ಯವಸ್ಥೆ ಇರ್ತದೆ. ಮತ್ತು ನಮ್ಮಲ್ಲಿ ವಯಸ್ಸಾದವ್ರು ಜಾಸ್ತಿ ಕಾಶಿ ನೋಡಬೇಕು ಅನ್ನೋ ಇಷ್ಟಪಡ್ತಾರೆ. ಹೌದು. ಹಾಗಾಗಿ ಆ ವಯಸ್ಸಾದವ್ರನ್ನ ನಾವು ಎಚ್ಚರಿಕೆ ವಹಿಸಿ ಅವರನ್ನು ದೇವಸ್ಥಾನದಲ್ಲಿ ಸುರಕ್ಷಿತವಾಗಿ ಕರ್ಕೊಂಡೋಗಿ ಸುರಕ್ಷಿತವಾಗಿ ಕರ್ಕೊಂಡು ಬರ್ತೀವಿ. ನಮ್ಮ ಜೊತೆಯಲ್ಲಿ ಒಬ್ರು ಲೇಡಿ ಮ್ಯಾನೇಜರ್ ಇರ್ತಾರೆ. ಅವರು ಲೇಡೀಸ್ ವಯಸ್ಸಾದವ್ರನ್ನು ಅವ್ರನ್ನ ಸಂಭಾಳಿಸ್ಕೊಂಡು ಅವ್ರಿಗೆ ಇಷ್ಟ ಬಂದ ಕಡೆ ಅವ್ರನ್ನೆಲ್ಲ ದೇವ್ರುಗಳನ್ನ ತೋರಿಸ್ಕೊಂಡು ನಾವು ಕರ್ಕೊಂಡು ಬಂದು ಅವರನ್ನು ಆಯೋಜನೆ ಮಾಡಿ ತನ್ನ ಮನೆಗೆ ಬಿಡುವಷ್ಟು ನಾವು ಇಷ್ಟು ಕಾರ್ಯ ಮುಗಿಸಿ ಕೆಲಸ ಮಾಡಿ ಕೊಡ್ತೀವಿ. ನೋಡಿ, ಈಗ ನಾವು ಚಾರ್ಧಾಮ್ ಯಾತ್ರೆ ಮಾಡ್ತಾ ಇದ್ದೀವಿ. ಅಪ್ ಆ್ಯಂಡ್ ಡೌನ್ ಫ್ಲೈಟ್ ಇರುತ್ತೆ. ಸೊ ಅಲ್ಲಿಂದ ನಮಗೆ 2x2 ಬಸ್ ಬರುತ್ತೆ. 2x2 ಬಸ್ ಬಂದರೆ ಅಲ್ಲಿಂದ ನಾವು ಸ್ಟಾರ್ಟಿಂಗು ಹರಿದ್ವಾರ ಹೋಗ್ತೀವಿ. ಹರಿದ್ವಾರ, ಋಷಿಕೇಶ್, ಅಲ್ಲಿಂದ ನಮಗೆ ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್, ಬದ್ರಿನಾಥ್, ಮಧ್ಯದಲ್ಲಿ ನಮಗೆ ಆಲ್ಟ್ ಆಗೋ ಜಾಗ ಬಾರ್ಕೋಟು, ಮತ್ತು ಉತ್ತರಕಾಶಿ, ಪೀಪಲ್ ಕೋಟು, ಆಮೇಲೆ ಗುಪ್ತಕಾಶಿ, ಈ ಥರ ಜಾಗದಲ್ಲ ನಾವು ಆಲ್ಟ್ ಆಗ್ತೀವಿ. ಇದೆಲ್ಲ ಚಾರ್ಧಾಮ್ ಯಾತ್ರೆ ಮುಗಿಸ್ಕೊಂಡು ಬರ್ತಾ ನಾವು ಹರಿದ್ವಾರ, ಋಷಿಕೇಶ್ ಲೋಕಲ್ ಮಾಡಿಕೊಂಡು ನಂತರ ನಾವು ಡೆಲ್ಲಿಗೆ ಬಂದು ವಾಪಸ್ ಬರ್ತೀವಿ. ಇದು ನಮಗೆ 13 ದಿನ ಪ್ರೋಗ್ರಾಮ್ ಇರುತ್ತೆ. ಇದು ನೋಡಿ, ನಾವು ಮಾಡ್ತಾ ಇರೋದು ಬರೀ 55,000 ರೂಪಾಯಿ ಚಾರ್ಜು 13 ದಿನ. ಇದರಲ್ಲಿ ಇನ್ಕ್ಲೂಡೆಡ್ ಏನು ಅಂದರೆ ಊಟ, ತಿಂಡಿ, ರೂಮು, ಬಸ್ಸು, ಫ್ಲೈಟ್ ಎಲ್ಲ ಇನ್ಕ್ಲೂಡ್ ಇರುತ್ತೆ. ನಿಮ್ಗೆ ಅಲ್ಲಿ ಇದು ಕೇದಾರ್ನಾಥಲ್ಲಿ ಹೆಲಿಕಾಪ್ಟರ್ ಬೇಕು ಅಂತಂದ್ರೆ ಅಲ್ಲೋಗಿ ವ್ಯವಸ್ಥೆ ಮಾಡ್ತೀವಿ. ಅದಕ್ಕೆ ಇಲ್ಲಿಂದ ಬೆಂಗಳೂರಿಂದ ವ್ಯವಸ್ಥೆ ಏನೂ ಇಲ್ಲ, ಅಲ್ಲಿ ಹೋದ್ಮೇಲೆ ನಾವು ಮಾಡ್ಕೊಡ್ತೀವಿ. ಅಂದರೆ ಅದು ಎಕ್ಸ್ಟ್ರಾ ಚಾರ್ಜ್? ಅದು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಅದು ನಿಮಗೆ ಗೌರ್ಮೆಂಟ್ ರೇಟು ಪೇಪರಲ್ಲಿ ಬಂದಿರೋದು. ಗೌರ್ಮೆಂಟ್ ರೇಟ್ ಬಂದು 6,500, 7,500, 8,500 ಇದೆ. 3 ಜಾಗದಿಂದ ಹೋಗುತ್ತೆ. ಒಂದು ಸೀತಾಪುರಿಂದ, ಒಂದು ಇದಕ್ಕೆ ಗುಪ್ತಕಾಶಿಯಿಂದ, ಇನ್ನೊಂದು ಪಾಟಾಯಿಂದ. ಇದು 3 ಜಾಗದಿಂದ ಇರೋದ್ರಿಂದ ಒಂದೊಂದು ಹೆಲಿಕಾಪ್ಟರ್ಗೆ ಒಂದು ರೇಟ್ ಬೀಳುತ್ತದು. ಸೊ ಹಾಗಾಗಿ ನಾವು ಅಲ್ಲಿ ಹೋದ್ಮೇಲೆ ಅದನ್ನ ಡಿಸೈಡ್ ಮಾಡ್ಕೊಂಡು ಮಾಡ್ಕೊಡ್ತೀವಿ ನಾವು. ಆಮೇಲೆ ಯಮುನೋತ್ರಿಯಲ್ಲಿ 7 ಕಿಲೋಮೀಟರ್ ನಡಿಬೇಕಾಗುತ್ತೆ. ಅಲ್ಲೂ ಕುದುರೆ ವ್ಯವಸ್ಥೆ ಇರುತ್ತೆ. ಕುದುರೆ ವ್ಯವಸ್ಥೆ ಅದು ನಾವೇ ಮಾಡ್ಕೊಡ್ತೀವಿ. ಅಲ್ಲಿ ಚಾರ್ಜಬಲ್ ಗೌರ್ಮೆಂಟ್ ರೇಟ್ ಏನಿದೆ ಆ ಗೌರ್ಮೆಂಟ್ ರೇಟಲ್ಲಿ ಮಾಡ್ಕೊಡ್ತೀವಿ ನಾವು. ಅಂದ್ರೆ ಅದನ್ನ ಯಾರು ಪೇ ಮಾಡಬೇಕಾಗುತ್ತೆ? ಅದು ಪಾರ್ಟಿಗಳು ಪೇ ಮಾಡಬೇಕಾಗುತ್ತೆ. ಮಿಕ್ಕಿದೆಲ್ಲ ನಿಮ್ಗೆ ಏನು ಖರ್ಚು ಬರೋದಿಲ್ಲ. ಯಾಕೆಂತಂದ್ರೆ ಎಲ್ಲ ಖರ್ಚು ನಮ್ಮದೇ ಇರುತ್ತೆ. ಅದರಲ್ಲಿ ಫ್ಲೈಟು, ಊಟ, ರೂಮು, ಬಸ್ಸು ಎಲ್ಲ ನಮ್ಮದೇ ಇರೋದ್ರಿಂದ ಅದು ನಿಮಗೆ ತುಂಬ ರೀಸನಬಲ್ ರೇಟಲ್ಲಿ ಮಾಡ್ತಾ ಇದೀವಿ. ಬರೀ 55,000 ರೂಪಾಯಿ ಚಾರ್ಜು. ಯಾಕೆಂತಂದ್ಬಿಟ್ಟು ಹೇಳಿದ್ರೆ ದುಡ್ಡಿರೋರು ಯಾವಾಗ ಬೇಕಾದ್ರೂ ಹೋಗ್ತಾರೆ, ಹೇಗೆ ಬೇಕಾದ್ರೂ ಹೋಗ್ತಾರೆ. ಸೊ ಮಿಡ್ಲ್ ಕ್ಲಾಸ್ನವರು, ನಮ್ಮ ಕೆಲ ಬಡವರು ಹೋಗ್ಲಿಕ್ಕೆ ಆಗೋದಿಲ್ಲ. ಅವರು ದುಡ್ಡು ಕೂಡಿಟ್ಕೊಂಡು ಹೋಗ್ಬೇಕು, ಇಲ್ಲ ಅಂತಂದರೆ ಸಾಲ ಮಾಡ್ಕೊಂಡು ಹೋಗ್ಬೇಕು. ಈ ಪರಿಸ್ಥಿತಿಗಳಿರೋದ್ರಿಂದ ಅವರು ಮೇಲೆ ನಾವು ನಮ್ಮ ಕಾನ್ಸಂಟ್ರೇಷನ್ ಏನಿದ್ರು ಅವ್ರ ಮೇಲೆ ಹಾಕ್ತೀವಿ. ಅವ್ರು ಕ್ಲೀನಾಗಿ ಕರ್ಕೊಂಡ್ಬಂದು ಅವ್ರು 4 ಜನಕ್ಕೆ ಹೇಳ್ತಾರೆ ಈ ಥರ ಹೋಗಿ ಅಂತ. ಲೊಕೇಶನ್ ಏನೋ ನೋಡಕ್ ಹೋದಾಗ ಅಲ್ಲಿ ಹೆಂಗೆ, ಯಾವ ಥರ ಸರ್ ಟೈಮ್ ಕೊಡೋದು, ಅದೆಲ್ಲ ಯಾವ ಥರ ಇರುತ್ತೆ? ಸರ್ ನೋಡಿ, ಅದು ನೀವು ಕೇಳಿ ತುಂಬ ಒಳ್ಳೇದಾಯಿತು. ಪ್ರೋಗ್ರಾಮ್ನ ಯಾವುದೂ ಮಿಸ್ ಮಾಡೋದಿಲ್ಲ. ನಾವು ಪಾರ್ಟಿಗಳಿಗೆ ಹೇಳ್ತೀವಿ ಏನಂತ, ನಿಮ್ಗೆ ಟೈಮ್ ಕೊಟ್ಟಿರ್ತೀವಿ. ಆ ಟೈಮ್ ಒಳಗೆ ಬರಬೇಕು. ಟೈಮ್ ಒಳಗೆ ಬರಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಪ್ರೋಗ್ರಾಮ್ನು ಮತ್ತೆ ಅವ್ರಿಗೆ ಟೈಮ್ ಕಡಿಮೆ ಆಗುತ್ತೆ. ಹಂಗಾಗಿ ನಾವು ಜೊತೆಲೇ ಹೋಗಿರ್ತೀವಿ. ಎಲ್ಲ ಪ್ರೋಗ್ರಾಮ್ಗೂ ನಾವು ಕಳಿಸ್ಬಿಟ್ಟು ನೀವು ನೋಡ್ಕೊಂಬನ್ನಿ ಅಂತ ನಾವು ಇದು ಮಾಡಲ್ಲ. ನಾವು ಜೊತೆಲೇ ಕರ್ಕೊಂಡೋಗಿ ಕರ್ಕೊಂಬರ್ತೀವಿ. ಸೂಪರ್. ಅರ್ಥ ಆಯ್ತಾ? ನಾವೇನು ಅಂದರೆ ಜೊತೆಲೆ ಹೋಗಿ ಕರ್ಕೊಂಬರ್ತೀವಿ. ಟೈಮ್ ಓವರಾಗಿ ಕೊಟ್ಟು ಟೈಮ್ ವೇಸ್ಟ್ ಮಾಡಲ್ಲ. ನಾವು ಜೊತೆಲಿ ಕರ್ಕೊಂಬರೋದ್ರಿಂದ ಟೈಮ್ ಸ್ವಲ್ಪ ನಮ್ಗೆ ಉಳಿತಾಯ ಆಗುತ್ತೆ. ಮುಂದಿನ ಪ್ರವಾಸಕ್ಕೆ, ಮುಂದಿನ ಜಾಗ ನೋಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ನಮಸ್ತೆ, ಪ್ರಕಾಶ್ ಅಂತೇಳಿ. ಓಕೆ ಸರ್, ನೀವೇನಾರು ಇದರಲ್ಲಿ ಟ್ರಿಪ್ ಏನಾರು ಹೋಗಿದ್ದೀರಾ ಸರ್? ಇಲ್ಲ, ನಾನು ಯೂಟ್ಯೂಬ್ ಚಾನಲ್ ನೋಡಿ ಇವ್ರ ಬಗ್ಗೆ ತಿಳ್ಕೊಂಡು ಅದಕ್ಕೋಸ್ಕರ ಬಂದಿದ್ದೀನಿ ಇಲ್ಲಿ. ಓಕೆ. ಇದ್ರ ಬಗ್ಗೆ ತುಂಬ ಒಪಿನಿಯನ್ ತುಂಬ ಚೆನ್ನಾಗಿದೆ. ಓಕೆ. ಅದಕ್ಕೆ ಹೋಗಿ ಬಂದಿರೋರ ಇದ್ರ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಇರೋದ್ರಿಂದ ನಾನು ಬುಕ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ನೀವು ಎಲ್ಲೋಗ್ಬೇಕು ಅಂತ ಬಂದಿದ್ದೀರಾ ಸರ್? ನಾವು ಕಾಶಿ ಯಾತ್ರೆ ಮಾಡೋಣ ಅಂತೇಳಿ ಪ್ಯಾಕೇಜ್ ಇದೆ. ಓಕೆ ಓಕೆ. ಅಂದರೆ ಫ್ಯಾಮಿಲಿನಾ ಸರ್? ಹಾಂ, ಫ್ಯಾಮಿಲಿ ಇರೋದು. ಓಕೆ ಓಕೆ. 13 ದಿನ ಮಾಡೋಣ ಅಂತೇಳಿ ಬಂದಿದ್ದೀವಿ. ಓಕೆ ಸರ್. ಬೆಂಗಳೂರು ಇರೋದು. ಅಯ್ಯಪ್ಪ ಸ್ವಾಮಿ ಇದಕ್ಕೆ ಅಧ್ಯಕ್ಷ ಆಗಿದ್ದೀನಿ. ಓಕೆ. ಇಲ್ಲಿ ಇವ್ರ ಬಗ್ಗೆ ತುಂಬ ಒಪಿನಿಯನ್ ಚೆನ್ನಾಗಿರೋದ್ರಿಂದ ನಾನು ಇಲ್ಲಿ ಬುಕ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಬೇರೆ ಯಾವ್ದಾರು ಟ್ರಿಪ್ ಹೋಗಿದ್ದೀರಾ ಸರ್? ಯಾವ್ದಾರು ಪ್ಯಾಕೇಜ್ ಅಲ್ಲಿ ಹೋಗಿದ್ದೀವಿ, ಬಟ್ ಅಷ್ಟು ನಮಗೆ ಅಲ್ಲಿ ಕಂಜೆಸ್ಟ್ ಇರಲಿಲ್ಲ. ಇಲ್ಲಿ ಬಂದು ನಮಗೆ ಒಳ್ಳೆ ಸರ್ವಿಸ್ ಎಲ್ಲ ಚೆನ್ನಾಗಿದೆ ಅಂತೇಳಿ ಇದಿರೋದ್ರಿಂದ ಅದಕ್ಕೋಸ್ಕರ ಬಂದಿದ್ದೀವಿ ನಾವು. ಸರ್, ನಮ್ಮಲ್ಲಿ ಏನಂದ್ರೆ ಈಗ ಡೊಮೆಸ್ಟಿಕ್ಕು ನಾರ್ಮಲಾಗಿ ಹೋಗ್ತಾ ಇದೆ. ಈಗ ಇಂಟರ್ನ್ಯಾಷನಲ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಪ್ರತಿ ತಿಂಗಳು ಬ್ಯಾಂಕಾಕು, ಮಲೇಷಿಯಾ, ಸಿಂಗಾಪುರ್, ಒಂದು ಪಟಾಯ ಮತ್ತೆ ಬ್ಯಾಂಕಾಕು, ಈ ಟೂರ್ನ ನಾವು ಪ್ರಾಮಿಸ್ ಅಂತೀವಿ. ಅತಿ ಕಡಿಮೆ ಬೆಲೆಯಲ್ಲಿ 4 ನೈಟ್ಸ್ ಮತ್ತೆ 5 ಡೇಸ್ ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದೀವಿ. ಕಡಿಮೆ ಬೆಲೆಯಲ್ಲಿ ಊಟ, ತಿಂಡಿ ವ್ಯವಸ್ಥೆ, ರೂಮ್ ವ್ಯವಸ್ಥೆ, ಗೈಡು, ಲೋಕಲ್ ಗೈಡು ಎಲ್ಲ ಇರ್ತಾರೆ. ಯಾರ ಕಾಂಟ್ಯಾಕ್ಟ್ ಇಷ್ಟ ಇರೋರು ಬರ್ಬೋದು. ಒಂದು ಈಗ ರೀಸೆಂಟ್ ಆಗಿ ದುಬೈ ಕೂಡ ಕಳಿಸಿದ್ರಿ. 20 ಜನ ದುಬೈಗೆ ಹೋಗಿ ಬಂದಾರೆ. 5 ನೈಟ್ಸ್ 6 ಡೇಸ್ ದುಬೈ ಪ್ಯಾಕೇಜು ಕಂಪ್ಲೀಟ್ ಆಗಿ ಬಂದಿದೆ. ಈಗ ಸಿಂಗಾಪುರ್ ಮತ್ತೆ ಮಲೇಷಿಯಾ ಎಂಕ್ವೈರಿ ಜಾಸ್ತಿ ಇರೋದ್ರಿಂದ ಅದನ್ನು ಕೂಡ ಮಾಡ್ತಾ ಇದೀವಿ. ಈಗ ಇಂಟರ್ನ್ಯಾಷನಲ್ ಪ್ಯಾಕೇಜಸ್ ಇವಾಗ ಏನಾಗಿದೆ, ಈಗ ಬೆಂಗಳೂರು ಕಾಂಪಿಟೇಷನ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಈಗ ಕಡಿಮೆ ಬಜೆಟಲ್ಲಿ, ತೀರಾ ಕಡಿಮೆ ಬಜೆಟಲ್ಲಿ ಮಿಡಲ್ ಕ್ಲಾಸ್ ಯಾರು ಇರೋರು, ಪಾಸ್ಪೋರ್ಟ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಪಾಸ್ಪೋರ್ಟ್ ಇಲ್ಲ ಅಂದ್ರೂ ಮಿಡಲ್ ಕ್ಲಾಸ್ ಯಾರು ಇರೋರು, ಈಗ ಥಾಯ್ಲ್ಯಾಂಡ್, ಈಗ ರೀಸೆಂಟ್ ಆಗಿ ಥಾಯ್ಲ್ಯಾಂಡ್ ಹೋಗೋಣ ಅಂತಿದ್ದೀವಿ. ಜೂನಲ್ಲಿ, ಮೇ ಆರ್ ಜೂನಲ್ಲಿ ನಾವು ಥಾಯ್ಲ್ಯಾಂಡು ಮತ್ತೆ
ಪಟಾಯ ಒಂದು ಟೂರ್ ಮಾಡೋಣ ಅಂತಿದ್ದೀವಿ ಸರ್. ಓಕೆ. ಯಾರು ಅಕಸ್ಮಾತ್ ಇಂಟ್ರೆಸ್ಟ್ ಇರೋರು ಬರ್ಬೋದು ಬೇಕಾದ್ರೆ ಪ್ಯಾಕೇಜಲ್ಲಿ. ಸರ್ ಇದು 49,500 ರೂಪಾಯಿ ಮಾಡಿದ್ದೀವಿ. ಬ್ಯಾಂಕಾಕು ಪಟಾಯ ಇದು. ಓಕೆ. 5 ನೈಟ್ಸು 6 ಡೇಸ್ ಬರ್ತಾ ಇದೆ. ಇನ್ಕ್ಲೂಡ್ ಆಲ್ ಮಿಲ್ಸು ಸರ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತೀನಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಸೌತ್ ಇಂಡಿಯನ್ ಮಿಲ್ಸು ಸರ್. ನಾವು ಬೆಂಗಳೂರು ಏನು ತಿಂತೀವಿ ಅದೇ ಊಟ ಕೊಡೋದು. ಅಲ್ಲಿರೋ ಫುಡ್ ನಮ್ಗೆ ಅಡ್ಜಸ್ಟ್ ಆಗೋದ್ರಿಂದ ನಾವೇನು ಮಾಡ್ತೀವಿ, ರಾಗಿ ಮುದ್ದೆ ಊಟ, ನಾಟಿ ಕೋಳಿ ಸಾರು, ವೆಜ್ ತಿನ್ನೋರು ವೆಜ್ ಇರುತ್ತೆ ನಮ್ಮಲ್ಲಿ, ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್. 4 ಸ್ಟಾರ್ ಹೋಟೆಲ್ ಮಾಡ್ಕೊಡ್ತೀವಿ ಸರ್. ಅಂದ್ರೆ ಸರ್ ಈಗ ಫುಡ್ನ ನೀವು ಇಲ್ಲಿಂದ ಮಾಡ್ತೀನಿ ಅಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಯಾವ ತರ ಈಗ ಇಲ್ಲಿಂದ ಭಟ್ರನ್ನ ಕರ್ಕೊಂಡು ಹೋಗ್ತೀರಾ? ನಾವು ಭಟ್ರು ಯಾರನ್ನ ಕರ್ಕೊಂಡು ಹೋಗಲ್ಲ. ಅಲ್ಲೇ ಸೌತ್ ಇಂಡಿಯನ್ ಹೋಟ್ಲುಗಳಿದೆ, ಅಲ್ಲೇ ನಾವು ಊಟ ವ್ಯವಸ್ಥೆ ಮಾಡ್ತೀವಿ ಸರ್. ಬೆಸ್ಟ್ ಹೋಟೆಲ್ ಇದೆ, ಅಲ್ಲೇ ನಾವು ಮಾಡ್ತೀವಿ. 4 ಸ್ಟಾರ್ ಕ್ಯಾಟಗರಿ, ಇಬ್ರು ಒಂದು ರೂಮ್ ಕೊಡ್ತೀವಿ ಸರ್ ನಾವು. ಓಕೆ ಸರ್. ಸರ್ ಇದು ನೆಕ್ಸ್ಟ್ ಟೂರ್ ಯಾವುದು ಸರ್ ನಿಮ್ದು? ಸರ್ ಈಗ ಬೇಡಿಕೆ ಇರೋದ್ರಿಂದ ನಾನು ಈಗ ಮಲೇಷಿಯಾ ಮತ್ತೆ ಸಿಂಗಾಪುರ್ ಮಾಡೋಣ ಅಂತಿದ್ದೀನಿ. ಓಕೆ. ಅದು ನಿಮಗೆ ಅದರಲ್ಲಿ ನಿಮಗೆ ವೆಜ್ಜು ಅವ್ರು ನಾನ್ ಊಟದ ವ್ಯವಸ್ಥೆ ಹೆಂಗಿದೆ ಅಂದ್ರೆ ವೆಜ್ಜು ಅವ್ರು ನಾನ್ ವೆಜ್ ಎರಡೂ ಇರುತ್ತೆ ನಮ್ಮಲ್ಲಿ. ಬಫೆ ಸಿಸ್ಟಮ್ ಇರುತ್ತೆ ಸರ್ ಹೋಟ್ಲುಗಳಲ್ಲಿ. ಇಬ್ಬರಿಗೂ ಒಂದು ರೂಮ್ ಕೊಡ್ತೀವಿ. ಮತ್ತೆ ನಿಮಗೆ ಅಪ್ ಅಂಡ್ ಡೌನ್ ಫ್ಲೈಟ್ ಟಿಕೆಟ್ ಇರುತ್ತೆ. ನಿಮಗೆ ಸಿಂಗಾಪುರ್ದು ಮಾತ್ರ ವೀಸಾ ಸಪ್ರೇಟ್ ಬರುತ್ತೆ ಸರ್. ಮಲೇಷಿಯಾ ಸ್ಟಿಲ್ ಫ್ರೀ ವೀಸಾ ಇದೆ. ಮತ್ತೆ ಬ್ಯಾಂಕಾಕು ಪಟಾಯ ಅದು ಕೂಡ ನಿಮಗೆ ಫ್ರೀ ವೀಸಾ ಮಾಡಿದ್ದಾರೆ ಈಗ. ಸಿಂಗಾಪುರ್ ಮಾತ್ರ ವೀಸಾ ಇರುತ್ತೆ, ಅದು ಸಪ್ರೇಟ್ ಚಾರ್ಜ್ ಕೊಡಬೇಕಾಗತ್ತೆ. ಬಟ್ ಅಮೌಂಟ್ ನಾವು ಇನ್ನೂ ಫಿಕ್ಸ್ ಮಾಡಿಲ್ಲ ಸರ್. ಇನ್ನು ಜನಗಳು ನಮ್ಮ ಹತ್ರ ಎಂಕ್ವೈರಿ ಇರೋದ್ರಿಂದ ಸೀಟ್ ಡಿಫೆಂಟ್ ಆಫ್ ಸೀಟ್ ನಮ್ಮ ಮಿನಿಮಮ್ 30 ಜನ ಆಗಬೇಕು. 30 ಜನ ಆದರೆ ನಾವು ಇಮಿಡಿಯೇಟಾಗಿ ನಾವು ಅದನ್ನು ನಾವು ರೇಟ್ ಇಮಿಡಿಯೇಟಾಗಿ ನಾವು ಕಾಂಪೀಟ್ ಮಾಡಿ ನಾವು ಕೊಡ್ತೀವಿ ಸರ್. ಜುಲೈ ಆರ್ ಆಗಸ್ಟಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸರ್ ಈಗ. ಓಕೆ ಸರ್. ಇದು ಮಹದೇಶ್ವರ ಪ್ಯಾಕೇಜ್ ಟೂರ್ ಆ್ಯಂಡ್ ಟ್ರಾವೆಲ್ಸ್ಗೆ ಯಾಕೆ ಬರಬೇಕು ಅಂತ ಹೇಳ್ತೀರಾ ಸರ್? ನಮ್ಮಲ್ಲಿ ಏನಂದರೆ ನಮಗೆ ಕ್ವಾಲಿಟಿ, ಓಕೆ, ಕ್ವಾಂಟಿಟಿ ಯಾವುದು ನಾವು ಕಾಂಪ್ರಮೈಸ್ ಆಗಲ್ಲ. ಓಕೆ. ಓದೋರು ಯಾರು ಬೇಜಾರು ಮಾಡ್ಕೊಬಾರ್ದು. ಅವ್ರು ಕೊಟ್ಟಿರೋ ಕಾಸಿಗೆ ಆ ತೃಪ್ತಿ ಆಗಬೇಕು. ಆ ಊರು ನೋಡ್ಕೊಂಬಂದಪ್ಪ ಚೆನ್ನಾಗಿದೆ ಅಂತ 10 ಜನಕ್ಕೆ ಹೇಳ್ಬೇಕು ಸರ್. ಅದಕ್ಕೋಸ್ಕರ ನಾವು ಇದಕ್ಕೋಸ್ಕರ ಮಾಡಿ ಕಡಿಮೆ ಬಜೆಟ್ ಅಲ್ಲಿ ನಾವು ಮಾರ್ಜಿನ್ ಜಾಸ್ತಿ ಕೊಡಕ್ ಹೋಗಲ್ಲ. ಏನ್ ಕಡಿಮೆ ಇದೆ ಬೆಂಗಳೂರಿನಲ್ಲಿ ನಿಮ್ಗೆ ಬರೀ ನಿಮ್ಗೆ ಬ್ಯಾಂಕಾಕು ಪಟಾಯಿಗೆ ನಿಮ್ಗೆ 60,000 50,000 ಕರ್ಕೊಂಡು ಹೋಗ್ತಾರೆ. ಅದು ನಮ್ಮಲ್ಲಿ ಆ ಥರ ಏನಿಲ್ಲ. ನಮ್ಮಲ್ಲಿ ತೀರಾ ಕಡಿಮೆ ಬೆಲೆಗೆ. ಮತ್ತೀಗ ನಾವು ಜೂನ್ ಜುಲೈಲೂ ಅಷ್ಟೇ ನಾವು ಈಗ ನಾವು ಯಾವುದು ಬ್ಯಾಂಕಾಕು, ಅವ್ರ ಪಟಾಯ, ಸಿಂಗಾಪುರ್, ಅವ್ರ ಮಲೇಷಿಯಾ 3 ಮಾಡೋಣ ಅಂತಿದ್ದೀವಿ. ಜನಗಳು ಹೆಂಗೆ ಹೇಳ್ತೀವಿ, ಜನಗಳು ಟೈಮ್ ಇರಲ್ಲ, ಶಾರ್ಟಲ್ಲಿ ಕೇಳ್ತಾರೆ, ನಾನು 4 ದಿವಸದಲ್ಲಿ ಕೇಳ್ತಾರೆ. ಅದಕ್ಕೆ ಈಗ ಮಲೇಷಿಯಾ ಒಂದು ಮಾಡ್ತಿದ್ವಿ. ಮಲೇಷಿಯಾ ಸಿಂಗಾಪುರ್ ಇದೆರಡು ಮಾಡ್ತಿದ್ವಿ ಸರ್ ರೀಸೆಂಟಾಗಿ. ಈಗ ರೀಸೆಂಟಾಗಿ ಒಂದು 12 ಜನ ರೆಡಿ ಇದ್ದಾರೆ. ನಾವು ಆಲ್ರೆಡಿ ಇವಾಗ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಯಾರು ಸ್ಟಾರ್ಟ್ ಆಗ್ಬೋದು, ಬರೋರಿದ್ರೆ ಬೇಕಾದ್ರೆ ಇಮಿಡಿಯೇಟ್ ಬಂದು ಎಂಕ್ವೈರಿ ಮಾಡ್ಬೋದು ಸರ್ ನಾವು. ಮೇಡಮ್ ಇವರೆಲ್ಲ ಲೇಡಿ ಗೈಡ್ ಅಂತ ಹೇಳ್ತಾರಲ್ಲ, ಅದು ಯಾರು ಮೇಡಮ್? ನಾನೇ ಸರ್ ಶಶಿಕಲಾ ಅಂತ. ಓಕೆ ಮೇಡಮ್. ಮಹದೇಶ್ವರ ಪ್ಯಾಕೇಜ್ ಟೂರ್ ಕಡೆಯಿಂದ. ಓಕೆ. ನಾನು ಸಾಮಾನ್ಯವಾಗಿ ಯಾರು ಲೇಡೀಸ್ ಮ್ಯಾನೇಜ್ ಇಟ್ಕೊಳ್ಳಲ್ಲ. ಓಕೆ. ನಾವು ಲೇಡಿ ಮ್ಯಾನೇಜರ್ ಆಫೀಸಲ್ಲೇ ಇರೋದು. ಓಕೆ. ಆಯ್ತಾ? ಯಾಕೆಂದ್ರೆ ಲೇಡೀಸು ನಮ್ಮಲ್ಲಿ ಜಾಸ್ತಿ ಜನ ಲೇಡೀಸೇ ಬರೋದು, ಏಜ್ ಆಗಿರೋರೆಲ್ಲ. ಓಕೆ. ಹಂಗಾಗಿ ನಾವು ನಮ್ಮ ಮನೆಯವ್ರ ತರ ನೋಡ್ಕೊಂಡು ಕರ್ಕೊಂಡೋಗಿ ಚೆನ್ನಾಗಿ ಕರ್ಕೊಂಡು ಬಂದ್ಬಿಡ್ತೀವಿ ಸರ್. ಮೇಡಮ್ ನೀವು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ? ಒಂದು 15 ವರ್ಷದಿಂದ ಇದ್ದೀವಿ ಸರ್. ಎಲ್ಲೆಲ್ಲಿ ಹೋಗಿದ್ದೀರಾ ಮೇಡಮ್ ಅಂದಾಜು ನೀವು? ಸರ್ ನಾವು ಆಲ್ ಓವರ್ ಇಂಡಿಯಾ ಸರ್. ಆಲ್ ಓವರ್ ಇಂಡಿಯಾ ಮಾಡ್ತಾನೆ ಇರ್ತೀವಿ. ಮತ್ತೆ ತಿಂಗಳು ನಮ್ದು ಕಾಶಿ ಟ್ರಿಪ್ ಇರುತ್ತೆ. 10 ಡೇಸ್ ಇರುತ್ತೆ. ಮತ್ತೆ 7 ಡೇಸ್ ಇರುತ್ತೆ. ಮತ್ತೆ 4 ಡೇಸ್ ಇರುತ್ತೆ ಸರ್. ಓಕೆ.